ನೀನು ಈ ಥರ ದುಡಿಯೋದಕ್ಕೆ ಶುರು ಮಾಡಿದ್ಯಾ? ಅನ್ಕೊಂಡೆ ನೀನು ಯಾವಾಗ ನನ್ನ ಮುಖದ ಮೇಲೆ 150 ರೂಪಾಯಿ ಎಸೆದ್ಯೋ ಅವತ್ತೇ ಯೋಚನೆ ಮಾಡಬೇಕಾಗಿತ್ತು. ನೀನು ಈ ಥರ ಚೀಪ್ ಕೆಲಸ ಮಾಡೋ ಬದಲು ಯಾರ್ದಾದ್ರೂ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡ್ಬೋದಿತ್ತಲ್ವಾ? ನೋಡು ಸಂಜಯ್, ಅಂದಮೇಲೆ ನಿನಗೆ ಏನೇ ದ್ವೇಷ ಇರ್ಬೋದು, ಆದ್ರೆ ಪ್ಲೀಸ್ ಹೀಗೆಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ. ಏಯ್, ಕೊಚ್ಚೆಲ್ ಬಿದ್ದು ಒದ್ದಾಡೋರು ಸೆಂಟ್ ನೀರಲ್ಲಿ ಸ್ನಾನ ಮಾಡಿದ್ರೆ ಶುದ್ಧ ಆಗತ್ತೆ ಅನ್ಕೊಂಡಿದ್ಯಾ? ನಿನ್ನ ಬಗ್ಗೆ ಎಷ್ಟೇ ಒಳ್ಳೇದು ಮಾತಾಡಿದ್ರು ನೀನು ಮಾಡಿರೋ ಈ ಕೆಲಸ ನಿನ್ನನ್ನು ಯಾವತ್ತಿದ್ರೂ ಕೆಟ್ಟವಳನ್ನಾಗೆ ಮಾಡುತ್ತೆ. ನಿನ್ನ ಬುದ್ಧಿ ಏನು ಅಂತ ನಿಮ್ಮ ಅಜ್ಜಿನೂ ನೋಡ್ಬೇಕಲ್ವಾ? ಏನು ಮಾಡೋದು? ಸಂಜಯ್ ಪ್ಲೀಸ್. ಸಂಜಯ್ ಬೇಡ ಪ್ಲೀಸ್. ನಾನು ಮಾಡಿದಿರೋ ತಪ್ಪನ್ನ ನನ್ನ ಮೇಲೆ ಹೊರಬೇಡ ಸಂಜಯ್ ಪ್ಲೀಸ್. ಸ್ಮೈಲ್ ಇದೆ. ನೈಸ್. ರಾತ್ರಿ ಹೊತ್ತು ನಮ್ಮ ಮೊಮ್ಮಗಳು ಎಲ್ಲಿ ದುಡಿತಾಳೆ, ಹೇಗೆ ದುಡಿತಾಳೆ, ಎಷ್ಟು ಬೆವರು ಸುರಿಸ್ತಾಳೆ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ವಾ? ಐ ಮೀನ್ ನಿನ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಗೊತ್ತಾಗ್ಬೇಕು ತಾನೇ? ಅಯ್ಯೋ ದೇವ್ರೆ, ಈ ಹೆಣ್ಮಗುನ ಈ ರಾಕ್ಷಸನ ಕೈಯಲ್ಲಿ ಸಿಕ್ಕಾಕಿಸ್ಬಿಟ್ಟಲ್ಲಪ್ಪ. ನನ್ನ ಕೈಯಲ್ಲೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಈ ಹೆಣ್ಮಗುನ ಏನೇ ಕಾಪಾಡಪ್ಪ ದೇವ್ರೆ. ಏನು ಏನಿದೆಲ್ಲ? ನೀವು ಆಡಿದ್ದೆ ಆಟನ? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಂದ್ರೆ ನೀವಿಬ್ರು ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಳ್ಳೋದಾ? ನಮಗೂ ಮದುವೆ ಆಗಿದೆ, ಸಂಸಾರ ಮಾಡಿದೀವಿ, ಮಕ್ಕಳು ಆಗಿದೆ. ಆದ್ರೆ ಹೀಗಲ್ಲ. ಮನೆಯಲ್ಲಿ ದೊಡ್ಡವರು ಅಂತ ನಾವಿದೀವಿ, ಅದಾದ್ರೂ ನಿಮ್ ಗಮನದಲ್ಲಿ ಇರ್ಬೇಕಾಗಿತ್ತಲ್ವಾ? ಸಾರಿ ಶಾಂತಿ, ಅದೇನಂದ್ರೆ ನಾವು ಪರಿಸ್ಥಿತಿ ನೋಡ್ಕೊಂಡು. ಏನ್ ನಿಮ್ ಪರಿಸ್ಥಿತಿ? ನೀವಿಬ್ರು ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂತಾನೆ ನಾವು ನಿಮ್ಮಿಬ್ರಿಗೆ ಮದುವೆ ಮಾಡಿದ್ದು. ಏನ್ ಕಡಿಮೆ ಆಗಿದೆ ನಿಮ್ಗೆ? ಅಲ್ಲ ಡಾರ್ಲಿಂಗ್, ಅದು ಏಯ್ ಮುಚ್ಚು ಬಾಯ್. ನಾನು ಎದುರಿಗೆ ಬಂದಾಗ ನೀನ್ ಡಾರ್ಲಿಂಗ್ ಅನ್ನೋದಲ್ಲ. ಈಗ ನಿನಗ್ ಸಿಕ್ಕಿದ್ಯಲ್ಲ ಡಾರ್ಲಿಂಗ್, ಅದನ್ನ ಚೆನ್ನಾಗಿ ನೋಡ್ಕೊ. ಅಲ್ಲ ಕಣೆ, ಮದ್ವೆ ಆಗಿ ಇನ್ನೂ 4 ದಿನ ಆಗಿಲ್ಲ, ಆಗ್ಲೇ ಜಗಳನಾ? ನೀವಿಬ್ರು ಜೋರಾಗಿ ಮಾತಾಡಿದ್ರಲ್ಲ, ಅದನ್ನ ಕೇಳಿಸ್ಕೊಂಡೆ ನಾವಿಬ್ರು ಬಂದಿದ್ದು. ಏನದು ವಾದ ವಿವಾದ? ಮೂರ್ಚಡೆ, ನನ್ ಮೊಮ್ಮಗ ಏನ್ ಕಮ್ಮಿ ಅಲ್ಲ ಕಣೆ. ನನ್ ಮುಂದೆ ಒಳ್ಳೆಂತರ ಇರ್ತಾನೆ, ಆದ್ರೆ ಇವಳಿಗೆ ಏನೋ ಕಿತಾಪತಿ ಮಾಡಿ ಕಾಡ್ಸಿರ್ತಾನೆ. ಸುಮ್ನೆ ಇದೆ. ನಮ್ ಕರ್ಣ ಚಿನ್ನದಂತ ಹುಡ್ಗ ಅಂತ ತಪ್ಪೆಲ್ಲ ಮಾಡಿರೋದೇ ಇಲ್ಲ. ಇವಳೆ ಏನಾದ್ರೂ ಮಾಡಿ ಕ್ಯಾತೆ ತೆಗ್ದಿರ್ತಾಳೆ. ಅಂದ್ರೆ ನಾವಿಬ್ರು ಮಾತಾಡಿದ್ದು ನೀವಿಬ್ರು ಕೇಳಿಸ್ಕೊಂಡಿಲ್ವಾ? ಓ ಮೈ ಗಾಡ್, ಗಂಡ ಹೆಂಡತಿ ಮಾತಾಡೋದನ್ನ ನಾವ್ ಆ ರೀತಿ ಕದ್ದು ಕೇಳಿಸ್ಕೊಳ್ಳಲ್ಲ. ಅಂತ ಕೆಟ್ಟ ಬುದ್ಧಿ ನಮ್ಗಿಲ್ಲ ಅಲ್ವೇನೆ? ಏನೋಪ್ಪ ಜೋರಾಗಿ ಮಾತಾಡಿದ್ ಕೇಳಿಸ್ತು, ಆದ್ರೆ ಏನ್ ಮಾತಾಡ್ತಿದ್ದೀರ ಅಂತ ಅರ್ಥನೇ ಆಗ್ಲಿಲ್ಲ. ಅದಕ್ಕೆ ಏನು ಅಂತ ವಿಚಾರಿಸೋಣ ಅಂತ ಬಂದ್ವಿ ಅಲ್ವೇನೆ? ಸರ್ ಪ್ಲೀಸ್ ಸರ್, ಹೀಗೆಲ್ಲ ಮಾತಾಡ್ಬೇಡಿ. ನನ್ನ ಜೀವನನೇ ಹಾಳಾಗುತ್ತೆ ಸರ್. ಅಲ್ಲೇನ್ ನಡೀತು ಅಂತ ನಾನು ಹೇಳ್ತೀನಿ ಸರ್. ಅದನ್ನ ಹೇಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್. ಬೇಕಾದ್ರೆ ನನ್ನ ಬ್ಯಾಗಲ್ಲಿ ಫೋನ್ ಇದೆ, ಅದನ್ನೆಲ್ಲ ಚೆಕ್ ಮಾಡಿ ಸರ್. ಏನ್ರಿ ಇವಳು ಒಳ್ಳೆ ನಾಯಿ ಮರಿತಾರ ಕವ್ವ 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 ಅಂತ ಬಡ್ಕೊಂತ ಇರ್ತಾಳೆ. ಸುಮ್ಮನಿರಕ್ಕಾಗಲ್ವಾ ಅವಳಿಗೆ? ಬರ್ಲಿಲ್ಲ ಅಂದ್ರೆ ಕಲ್ಸೋಣ, ಕಲಿಲಿಲ್ಲ ಅಂದ್ರೆ ಕಾಡ್ಸೋಣ. ಅದಕ್ಕೆ ಅಲ್ವಾ ಸರ್ ನೀವು ಫೇಮಸ್ಸು? ಅಲ್ಲ ರೀ ಕಮಲಿ, ಅವಳು ಯಾಕೋ ಜಾಸ್ತಿ ಮಾಡ್ತಿದ್ದಾಳೆ. ಒಂದು 4 ಹಾಕ್ರಿ. ಸರ್ ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಮೇಡಮ್. ನೀವಾದ್ರೂ ಸರ್ಗೆ ಹೇಳಿ ಮೇಡಮ್, ನಾನು ಆ ಥರದವಳಲ್ಲ ಮೇಡಮ್. ಸರ್ 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 ಪ್ಲೀಸ್ ಸರ್. ಯಾಕೆ ನನ್ನ ಮಾತು ಯಾರೂ ಕೇಳ್ತಿಲ್ಲ? ನಾನೇನ್ ಮಾಡಿದ್ದೀನಿ ಅಂತದ್ದು
ಎಲ್ಲರೂ ಸೇರಿ ಯಾಕೆ ನನಗೆ ಮೋಸ ಮಾಡ್ತಿದ್ದಾರೆ? ಅಯ್ಯ ಇದ್ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ಈ ದಂಧೆಲಿ ಇದೆಲ್ಲ ಮಾಮೂಲಿನಯ್ಯ. ಏನ್ ಕೆಲಸ ಮಾಡದ್ ನೀನು? ಸೇಮ್ ದಂಧೆ. ಹೇಳು ನಿಧಿ, ಏನ್ ಮಾಡ್ತೀಯ ಅಂತ ಹೇಳು. ತಗೋ ಮಗ, ಊಟ ಮಾಡು. ತಪ್ಪೆಲ್ಲಾಗಿದೆ, ಅದನ್ನ ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಹೀಗೆ ಹಸ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಊಟ ಮಾಡು. ಓಹೋ, ಫುಡ್ ಸರ್ವಿಸಸ್ ಇನ್ನು ಏನೇನಿದೆ? ಪಿಜ್ಜಾ, ಬರ್ಗರು, ಇಟಾಲಿಯನ್ ಫುಡ್ಡು, ಕಾರ್ನ್ ಮೀಲು ಏನಿದೆ ತಗೊಂಬನ್ನಿ. ಓಹೋ ಹೋ ಹೋ, ವಾಟ್ ಮಿಸ್ಟರ್ ಜಯರಾಮ್, ಇಲ್ಲೇನು ಅನ್ನದಾಸೋಹ ಮಾಡ್ತಿದೀವ? ಲೇ, ಇದು ಲೇಡೀಸ್ ಹಾಸ್ಟೆಲ್ ಅಲ್ಲ, ಪೊಲೀಸ್ ಸ್ಟೇಷನು. ನೆನಪಿದೆ ತಾನೇ? ಒಂದು ನಿಮಿಷ ಇಟ್ಕೊಳಮ್ಮ. ತಗೋ.